नमस्कार आचार्य। सुमतिभिरनुमेयं शुभ्रकायं सखायं सुखमजमनपायं मुक्त्युपायं विमायं द्रहजमहममेजं ध्येयमाम्नः जगेयं सदजमसदजेयं श्रीसहायं भजेयम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः। हरिः ओम्। जन्माद्यस्य जतोऽन्वजादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरजः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ओम स्वस्त्यस्तु सताम् अशेष सन्मंगलानि भवन्तु। सम्यक् श्लोकैक श्रवण पठन मात्रेण वक्तुश्च श्रोतॄणां निखिल कलिकृत कल्मष अपनोदन पटुतरे श्रीमद्भागवते महापुराणे प्रथम स्कंधे द्वादशे अध्याये अद्य कथानुवादे सति किंचित् पूर्व कथानुवादः। ಈಗ 12ನೆಯ ಅಧ್ಯಾಯದಲ್ಲಿ ಮೊದಲನೆಯ ಶ್ಲೋಕ. ವಿದುರಸ್ತೀರ್ಥಯಾತ್ರಾಯಾಂ ಮೈತ್ರೇಯಾತ್ ಆತ್ಮನೋ ಗತಿಂ ಜ್ಞಾತ್ವಾಗಾತ್ ಹಸ್ತಿನಪುರಂ ತಯಾವಾಪ್ತ ವಿವಿತ್ಸಿತಃ. ಇಲ್ಲಿ ವಿದುರಃ ತೀರ್ಥಯಾತ್ರಾಯಾಂ ಅಂತ ಬಿಡಿಸೋದು, ಮತ್ತೆ ಜ್ಞಾತ್ವ ಅಗಾತ್ ಹಸ್ತಿನಪುರಂ. ನಿಮ್ಗೆ ಈ PDF ಫೈಲ್ಗಳಲ್ಲೂ ನೋಡ್ಬೋದು, ಅನ್ವಯ ಅಂತ ಕೊಟ್ಟಿರ್ತಾರೆ, ಪ್ರತಿಯೊಂದು ಪದಗಳನ್ನ ಬಿಡಿಸೇ ಕೊಟ್ಟಿರ್ತಾರೆ. ಏನಾದ್ರು ಸ್ವಲ್ಪ ಸಂಶಯ ಬಂದ್ರು ಅದನ್ನ ನೋಡ್ಕೊಳ್ಳಿ. ಈ ಶ್ಲೋಕದ ಅರ್ಥ ಏನು? ಈಗ ವಿದುರ ತಾನು ತೀರ್ಥಯಾತ್ರೆಯನ್ನ ಮಾಡ್ಕೊಳ್ತಾ ಹಸ್ತಿನಪುರಕ್ಕೆ ಅಂತ ಬಂದಿದ್ದಾನೆ ವಿದುರ. ಇಲ್ಲಿ ವಿದುರರು ಬರ್ಬೇಕಾದ್ರೆ ಮಧ್ಯದಲ್ಲಿ ಮೈತ್ರೇಯರು ಸಿಗ್ತಾರೆ. ತೀರ್ಥಯಾತ್ರೆ ಮಾಡೋ ಸಂದರ್ಭದಲ್ಲಿ ಮೈತ್ರೇಯರು ಸಿಗ್ತಾರೆ, ದೊಡ್ಡ ಋಷಿಗಳು. ಆ ಮೈತ್ರೇಯರ ಬಳಿ ಉಪದೇಶವನ್ನ ಪಡ್ಕೊಳ್ತಾರೆ ಯಾರು? ವಿದುರರು. ಹಾಗಾದ್ರೆ ತೀರ್ಥಯಾತ್ರೆಗೆ ಹೋದಾಗ ಉಪದೇಶ ಪಡ್ಕೊಳ್ಳುವಂತ ಕ್ರಮ, ಅಲ್ಲಿ ಮೈತ್ರೇಯರು ಈ ವಿದುರರಿಗೆ ಸಿಗ್ತಾರೆ. ಅವರಿಂದ ಏನು ಉಪದೇಶ ಪಡ್ಕೊಳ್ತಾರೆ ಅವರು ಅಂದ್ರೆ, ಆತ್ಮನೋ ಗತಿಂ, ದೇವರ ಬಗ್ಗೆ. ಆತ್ಮ ಅಂದ್ರೆ ಅದು ಜೀವನೂ ಹೌದು, ದೇವರು ಹೌದು, ಇಬ್ಬರನ್ನೂ ಆತ್ಮ ಅಂತ ಕರೀತಾರೆ. ಆತ್ಮನಃ ಗತಿಂ, ನಾವು ದೇವರನ್ನ ಪಡೆಯೋ ಬಗೆಯನ್ನ ತಿಳಿಸುವಂತ ವಿದ್ಯೆ ಇದೆಯಲ್ಲ ಅದನ್ನ ಪಡ್ಕೊಂಡು. ಇಲ್ಲಿ ಗತಿ ಅಂದ್ರೆ ವಿದ್ಯೆ ಅಂತ ಅರ್ಥ. ಗತಿ ಅನ್ನೋ ಶಬ್ದಕ್ಕೆ ಸಾಮಾನ್ಯ ಸಂಸ್ಕೃತದಲ್ಲಿ ಗತಿ ಅಂದ್ರೆ ಹೋಗೋದು, ಗಮನಂ ಗತಿಹಿ ಅಂತೆಲ್ಲ ಹೇಳ್ತೀವಿ. ಇಲ್ಲಿ ಗತಿ ಅಂದ್ರೆ ತಿಳ್ಕೊಳ್ಳೋದು. ಯಾವುದರಿಂದ ಆ ದೇವರ ಬಗ್ಗೆ ಜ್ಞಾನ ಉಂಟಾಗತ್ತೋ ಅದನ್ನ ಗತಿ ಅಂದ್ರೆ ವಿದ್ಯೆ. ಆ ವಿದ್ಯೆಯನ್ನ ಪಡ್ಕೊಂಡು ಮೈತ್ರೇಯರ ಬಳಿ. ಹಾಗೆ ಜೀವನ ಗತಿ ಹೇಗೆ ಅಂತ, ಜೀವನ ಗತಿ ನಮಗೆ ಸುಧಾದ ಮೊದಲಿಗೆಲ್ಲ ಕೇಳಿದ್ವಿ. ಒಬ್ಬ ಜೀವ ಈ ದೇಹವನ್ನ ತ್ಯಾಗ ಮಾಡಿದ್ರೆ ಹೇಗೆ ಅಂತ, ಮುಂದೆಲ್ಲ ಯಾವ್ಯಾವ ಲೋಕಕ್ಕೆ ಹೋಗ್ತಾನೆ, ಏನ್ ಕಥೆ ಅಂತ. ಆ ಜೀವನ ಸ್ವರ್ಗ ನರಕಾದಿ ವಿಷಯಾಂ, ಸ್ವರ್ಗಕ್ಕೆ ಹೋಗೋದು, ಕೆಲವರು ಜೀವನ ನರಕಕ್ಕೆ ಹೋಗ್ತಾರೆ. ಈ ಜೀವನ ಗಮನಾಗಮನ, ಹೋಗೋದು ಬರೋದು, ಎಲ್ಲೆಲ್ಲಿ ಹೋಗ್ತಾರೆ ಇವರು ಅಂತ ಅದರ ಬಗ್ಗೆನು ಆ ಮೈತ್ರೇಯರ ಬಳಿ ವಿದುರರು ತಿಳ್ಕೊಳ್ತಾರೆ. ಹಾಗಾಗಿ ತಿಳಿಬೇಕಾಗಿದ್ದು ಎರಡು ಮುಖ್ಯ. ಒಂದು ನಮ್ ಬಗ್ಗೆ, ಜೀವನ ಬಗ್ಗೆ, ಮತ್ತೊಂದು ದೇವರ ಬಗ್ಗೆ. ಆ ಎರಡನ್ನು ಕೂಡ ಮೈತ್ರೇಯರ ಹತ್ತಿರ ವಿದುರರು ಉಪದೇಶ ಪಡ್ಕೊಂಡು ತೃಪ್ತರಾದ್ರಂತೆ. ಏನ್ ತಿಳಿಬೇಕಾಗಿತ್ತೋ ಅದೆಲ್ಲ ತಿಳಿದಾಯ್ತು ಮೈತ್ರೇಯರ ಬಳಿ. ಅವಾಪ್ತ ವಿವಿತ್ಸಿತ ಅಂತ ಹೇಳ್ತಾರೆ. ಅವಾಪ್ತ ಅಂದ್ರೆ ಎಲ್ಲ ಪಡೆಯೋದು ಅಂತ ಅರ್ಥ. ಏನು? ವಿವಿತ್ಸಿತ, ಗಂಭೀರ ಶಬ್ದ, ಅಪೂರ್ವ ಶಬ್ದ, ಈ ತರ ಶಬ್ದ ಬಳಸೋದು ಕಡಿಮೆ.
ವಿವಿತ್ಸಿತ ಅಂದ್ರೆ ತಿಳಿಬೇಕು ಅನ್ನುವ ಇಚ್ಛೆ ಇಂದ ಮೈತ್ರೇಯರು ಹತ್ರ ಏನು ವಿದುರರು ಕೇಳಿದ್ರು, ಏನೇನ್ ತಿಳಿಬೇಕಾಗಿತ್ತು ಅದೆಲ್ಲ ತಿಳ್ಕೊಂಡಾಯ್ತು. ಆಮೇಲೆ ಅವರು ಹಸ್ತಿನಾಪುರಕ್ಕೆ ಬಂದಿದ್ದಾರೆ ಅಂತ ಇಷ್ಟು ಆಯ್ತು. ಇಷ್ಟಾದ ಮೇಲೆ ಮುಂದಕ್ಕೆ ನಾಪೃಷ್ಟ ಕಸ್ಯಚಿತ್ ಬ್ರೂಯಾತ್ ಅನ್ನೋ ಮಾತನ್ನ ಸಾರ್ಥಕ ಮಾಡಿದ್ರು ಅಂತ ಹೇಳ್ತಾರೆ. ಅದೇನಂದ್ರೆ ಶಿಷ್ಯರು ತಾವು ಕೇಳಿದಾಗ ಹೇಳ್ಬೇಕಂತೆ. ಈಗ ಯಾರಿಗೋ ನಾವು ಪಾಠವನ್ನ ಹೇಳಿ ಅಂತ ಅವರೊಂದಿಷ್ಟು ಹೊತ್ತು ಕೇಳಿದ ಮೇಲೆ ಅವರನ್ನು ಪರೀಕ್ಷೆ ಮಾಡಿ ಆಮೇಲೆ ಅವ್ರಿಗೆ ಹೇಳ್ಬೇಕಂತೆ. ಅಪೃಷ್ಟ ಕೇಳ್ದೇನೆ ಯಾರಿಗೂ ಏನೋ ಹೇಳಲಿಕ್ಕೆ ಹೋಗ್ಬಾರ್ದು ಅಂತ. ಅದೇನಂದ್ರೆ ಅವ್ರಿಗೆ ಶ್ರದ್ಧೆ ಇರ್ಬೇಕು ಅಂತ ತಾತ್ಪರ್ಯ. ಹಾಗಂತ ಕೇಳಲಿಲ್ಲ ನಾವು ಹೇಳೋದ್ ಬೇಡ ಅಂತಿದ್ರೆ ಈ ಕಡೆ ಅವ್ರು ಕೇಳಲ್ಲ, ನಾವ್ ಈ ಕಡೆ ಜೀವನದಲ್ಲಿ ಹೇಳಲ್ಲ, ಎರಡೂ ಆಗ್ಬಿಡುತ್ತೆ. ಆ ತರ ಆಗ್ಬಾರ್ದು. ಈಗಿನ ಕಾಲದಲ್ಲಿ ಅದೆಲ್ಲ ಅಸಂಭಾವಿತ. ಆದ್ರೂ ಅಪೃಷ್ಟ ಕಸ್ಯಚಿತ್ ಬ್ರೂಯಾತ್ ಅಂದ್ರೆ ಕೆಲವು ರಹಸ್ಯವಾದ ವಿಷಯಗಳಿರುತ್ತೆ, ಗೋಪ್ಯ ವಿಷಯ. ಆ ರಹಸ್ಯವಾದ ವಿಷಯಗಳನ್ನ ಪ್ರಶ್ನೆ ಕೇಳಿದಾಗ ಮಾತ್ರ ಯೋಗ್ಯತೆ ನೋಡ್ಕೊಂಡು ಹೇಳ್ಬೇಕು, ಅಷ್ಟೇ ಬಿಟ್ರೆ ಇಲ್ಲ ಅಂದ್ರೆ ಹೇಳೋ ಹಾಗಿಲ್ಲ ಅಂತ ಒಂದು ಮಾತಿದೆ. ಈ ಮಾತಿಗೆ ಅನುಗುಣವಾಗಿ ಮೈತ್ರೇಯರ ಹತ್ರ ಬೇಕಾದಾಗ ಪ್ರಶ್ನೆ ಕೇಳ್ತಾರೆ ವಿದುರರು. ಅವ್ರಿಗೆ ಏನೇನ್ ಸಮಸ್ಯೆ ಇದೆ ಆ ಎಲ್ಲಾ ಸಮಸ್ಯೆಗಳನ್ನ ಅವ್ರ ಮುಂದಿಡೋದು ಅನಿವಾರ್ಯ. ಮೈತ್ರೇಯರು ಉತ್ತರ ಕೊಡ್ಲೇಬೇಕು. ಯಾಕೆ? ಇವ್ರ ಪ್ರಶ್ನೆಗಳಷ್ಟಿತ್ತು ಅಂದ್ಮೇಲೆ ಅದಕ್ಕೆಲ್ಲ ಉತ್ತರ ಬರ್ಲೇಬೇಕು. ಯಾಕೆ? ಪ್ರಶ್ನೆಗಳಷ್ಟಿತ್ತು, ಅನಿವಾರ್ಯ. ಆದ್ರಿಂದ ಮೈತ್ರೇಯರು ಪ್ರತಿಯೊಂದು ವಿಷಯಕ್ಕೂ ಉತ್ತರ ಕೊಡ್ತಾ ಬಂದು ಶಿಷ್ಯ ವಾತ್ಸಲ್ಯ ಬಂದ ಮೇಲೆ ಇನ್ನು ಜಾಸ್ತಿನೇ ಉಪದೇಶ ಕೊಡ್ತಾರೆ. ಹಾಗೆ ಮೈತ್ರೇಯರು ಈ ವಿದುರರ ಈ ಪ್ರಶ್ನೆಗೆ ಎಲ್ಲ ಉತ್ತರ ಕೊಟ್ಟು ತೃಪ್ತಿಯನ್ನ ಪಡಿಸಿದ್ರು. ಆ ವಿದುರರಿಗೆ ತೃಪ್ತಿ ಪಡಿಸಿದ್ದಾರೆ ಅಂದ್ರೆ ಮೈತ್ರೇಯರು ಎಂತಹ ದೊಡ್ಡ ಜ್ಞಾನಿಗಳು. ವಿದುರೋಪದೇಶ ಬಹಳ ಪ್ರಸಿದ್ಧ, ವಿದುರರು ಮಾಡೋ ಉಪದೇಶ. ಅಂಥದ್ರಲ್ಲಿ ಅವರಿಗೆ ತೃಪ್ತಿ ಆಗೋ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಮೈತ್ರೇಯರು ಎಂಥ ದೊಡ್ಡ ವ್ಯಕ್ತಿಗಳು ಅಂತ ಗೊತ್ತಾಗುತ್ತೆ. ಇಷ್ಟಾದ್ಮೇಲೆ ಯಾವಾಗ ನಿಲ್ಸಿದ್ರು ಅಂದ್ರೆ ಅದೊಂದು ಚೆನ್ನಾಗಿದೆ, ಮುಂದಿನ ಶ್ಲೋಕದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಒಬ್ರ ಹತ್ರ ಉಪದೇಶ ಪಡ್ಕೊಂಡು ಮೈತ್ರೇಯರ ಬಳಿ ವಿದುರರು ಉಪದೇಶ ಪಡ್ಕೊಂಡು ಅವ್ರು ನಿಲ್ಸಿದ್ ಯಾವಾಗ ಅಂತ, ಯಾವಾಗ ಅವ್ರಿಗೆ ತೃಪ್ತಿ ಆಯ್ತು ಅಂತ. ಎಲ್ಲಿವರೆಗೂ ಕೇಳ್ಬೇಕು ಅಂದ್ರೆ ಆ ಒಂದ್ ಇದೆಯಂತೆ, ಆ ಒಂದು ಸಿಗೋವರೆಗೂ ಬಿಡ್ಲೇಬಾರ್ದಂತೆ, ಅಲ್ಲಿವರೆಗೂ ಕೇಳ್ತಾನೆ ಇರ್ಬೇಕಂತೆ. ಏನು ಅಲ್ಲಿವರೆಗೂ ಕೇಳೋದು ಅಂದ್ರೆ ಅದನ್ನು ಮುಂದಕ್ಕೆ ಹೇಳ್ತಾರೆ. 2ನೆಯ ಶ್ಲೋಕ. ಯಾವತಃ ಕೃತವಾನ್ ಪ್ರಶ್ನಾನ್ ಕ್ಷತ್ತಾ ಕೌಶಾರವಾಗ್ರತಃ ಜಾತೈಕ ಭಕ್ತಿರ್ ಗೋವಿಂದೇ ತೇಭ್ಯಶ್ಚೋಪರರಾಮಃ. ಇದು ಸ್ವಲ್ಪ ಬಿಡಿಸ್ಕೊಳ್ಬೇಕಾಗಿರೋ ಶಬ್ದ ಇದು. ತೇಭ್ಯ ಚ ಉಪರರಾಮ ಅಂತ ಹೇಳ್ತಾರೆ. ಉಪರರಾಮ ಅಂದ್ರೆ ಮುಗಿಸೋದು ಅಂತ ಅರ್ಥ, ಮುಕ್ತಾಯ, ವಿರಾಮ ಪಡೆಯೋದು ಅಂತ ಹೇಳ್ತೀವಲ್ಲ ಆ ತರ ಉಪರರಾಮ, ಮುಕ್ತಾಯ ಮಾಡೋದು ಅಂತ ಅರ್ಥ. ಅವನ್ ಇನ್ನೇನು ಪ್ರಶ್ನೆ ಮಾಡ್ದೇನೆ ತಾನ್ ಮಾತನ್ನ ನಿಲ್ಲಿಸ್ತಾ ಅಂತ ಅರ್ಥ. ಈ ಪ್ರಶ್ನೆಯನ್ನ ಕೇಳ್ಬೇಕಾದ್ರೂ ತುಂಬಾ ಯೋಚಿಸಿ ಈ ವಿದುರರು ಪ್ರಶ್ನೆ ಕೇಳ್ತಾ ಇದ್ರು. ಸುಮ್ನೆ ಏನೋ ಬುದ್ಧಿ ತಲೆಯಲ್ಲಿ ಹೊಳಿತು ಅಂತ ಸುಮ್ನೆ ಹಾಗೆ ಕೇಳ್ತಾ ಹೋಗ್ಲಿಲ್ಲ. ತಮಗೆ ನಿಜವಾಗಿ ತುಂಬಾ ಸಲಿ ವಿಚಾರ ಮಾಡಿ, ತುಂಬಾ ಸಲಿ ಓದಿ, ಆದ್ರೂ ಏನೋ ಸಮಸ್ಯೆ ಆಗ್ತಾರೆ, ಯಾಕೋ ಇದು ಇನ್ನೂ ಸ್ಪಷ್ಟತೆ ಸಿಗ್ತಾ ಇಲ್ಲ, ಇದ್ರ ಬಗ್ಗೆ ಬೇಕು ಅಂತ ಇರೋಂತ ಪ್ರಶ್ನೆಗಳನ್ನ ಮಾತ್ರ ವಿದುರರು ತಾವು ಕೇಳ್ತಾ ಇದ್ರು. ಅವರೇ ದೊಡ್ಡ ಜ್ಞಾನಿಗಳು ವಿದುರರು, ಆದ್ರೂ ಅವರು ಪ್ರಶ್ನೆಗಳನ್ನ ಕೇಳ್ತಾರೆ ಅಂದ್ರೆ ಇನ್ನೆಂಥ ಪ್ರಶ್ನೆ ಇರ್ಬೇಕದು. ಅವರಿಗೂ ಬಂದ ಸಂಶಯ, ಕಷ್ಟ. ಯಾವತಃ ಕೃತವಾನ್ ಪ್ರಶ್ನಾನ್, ಎಷ್ಟೆಷ್ಟು ಪ್ರಶ್ನೆಗಳನ್ನ ಅವರ ಮುಂದೆ ಮಾಡಿದ್ರು, ಆದ್ರೆ ಅದಕ್ಕೆ ಸಮರ್ಪಕವಾಗಿ ಉತ್ತರ ಕೊಟ್ರು. ಯಾರು ಉತ್ತರ ಕೊಟ್ಟಿದ್ದು? ಕ್ಷತ್ತ ಕೌಶಾರವಾಗ್ರತಃ. ಕೌಶಾರವ ಅಂತಂದ್ರೆ ಕುಶಾರವನ ಮಗ, ಅಂದ್ರೆ ಮೈತ್ರೇಯರು ಕುಶಾರವ ಅನ್ನುವರ ಮಗ. ಆ ಮೈತ್ರೇಯರ ಮುಂದೆ ಅಗ್ರತಃ ಕ್ಷತ್ತ ಅಂದ್ರೆ ವಿದುರರು ಅಂತ ಅರ್ಥ. ಆ ವಿದುರರು ತಾವು ಏನು ಪ್ರಶ್ನೆಗಳನ್ನ ಕೇಳಿದ್ರು ಅವರ ಮುಂದೆ, ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಾದ್ಮೇಲೆ ತಾವೇ ಮಾತಿನಿಂದ ನಿಲ್ಲಿಸಿದ್ರು. ಆದ್ರೆ ಅವರಿಗೆ ಮಾತನ್ನ ಯಾಕೆ ನಿಲ್ಲಿಸಿದ್ರು ಅವರು ವಿದುರರು ಅಂತಂದ್ರೆ, ಜಾತೈಕ ಭಕ್ತಿರ್ ಗೋವಿಂದೆ. ಅಷ್ಟು ಪ್ರಶ್ನೆಗಳನ್ನ ಕೇಳಿ ಅಷ್ಟು ಉತ್ತರ ಬಂದ ಮೇಲೆ ದೇವರಲ್ಲಿ ಭಕ್ತಿ ಅವ್ರಿಗೆ ಆಯ್ತು. ದೇವರಲ್ಲಿ ಮುಖ್ಯವಾಗಿ ಏನ್ ಭಕ್ತಿ ಮಾಡ್ಬೇಕೋ ಆ ಭಕ್ತಿಯನ್ನ ಪಡ್ಕೊಂಡ್ರು. ಇದೇ ತಾನೇ ಮುಖ್ಯ ಪ್ರಯೋಜನ. ನಾವು ತುಂಬಾ ಎಷ್ಟು ಕೇಳಿದ್ರು ಕೂಡ ದೇವರಲ್ಲಿ ನಮಗೆ ಬರಬೇಕಾದ ಭಕ್ತಿ ಬರ್ಲಿಲ್ಲ ಅಂತ ಆದ್ರೆ
ಅಲ್ಲಿ ತೃಪ್ತಿ ನಮಗೆ ಪಡ್ಲಿಕ್ಕೆ ಅವಕಾಶನೇ ಇಲ್ಲ, ತೃಪ್ತಿ ಪಡೋ ಹಾಗೆ ಇಲ್ಲ. ಎಲ್ಲಿವರೆಗೂ ಕೇಳ್ಬೇಕು ಅಂದ್ರೆ ಅದೊಂದು ಸಿಗ್ಬೇಕು. ಆ ದೇವರಲ್ಲಿ ಭಕ್ತಿ ಮುಖ್ಯವಾಗಿ ಬರೋವರೆಗೂ ಕೇಳ್ತಾನೆ ಇರ್ಬೇಕು. ವಿದುರರು ಅಷ್ಟನ್ನ ಕೇಳಿದ್ರು, ಮೈತ್ರೇಯರು ಅಷ್ಟು ಉತ್ತರ ಕೊಡ್ತಾ ಕೊಡ್ತಾ ಇವ್ರಿಗೆ ಸಹಜವಾಗಿ ಆ ದೇವರಲ್ಲಿ ಬಹಳ ಭಕ್ತಿ ಮೂಡಿದೆ. ಆಯ್ತು, ಇನ್ನೇನು ಭಕ್ತಿ ಬಂದಾಯ್ತು, ಇನ್ನಾಯ್ತು, ನಾನು ತೃಪ್ತಿ ಪಟ್ಟೆ ಅಂತ ಅಲ್ಲಿಗೆ ಉಪರ ರಾಮ ಅವರು ತಮ್ಮ ಪ್ರಶ್ನೆಯನ್ನ ಕೇಳೋದನ್ನ ನಿಲ್ಲಿಸ್ತಾರೆ. ಕೆಲವು ಸಲ ಭಕ್ತಿ ಬರೋದು ಗೊತ್ತಾಗಲ್ಲ, ಹಾಗಾಗ್ಬಾರ್ದು ಪರಿಸ್ಥಿತಿ. ಇವ್ರಿಗೆ ಭಕ್ತಿ ಬಂದಿದ್ದು ಗೊತ್ತಾಗಿದೆ, ಯಾರಿಗೆ? ವಿದುರರಿಗೆ, ದೊಡ್ಡ ಜ್ಞಾನಿಗಳು, ಅವ್ರಿಗೆ ಗೊತ್ತಾಗಿದೆ, ತಾವು ಈಗ ನಿಲ್ಲಿಸ್ತಾರೆ. ಅಂತೂ ಯಾಕೆ ಭಕ್ತಿ ಅವ್ರಿಗೆ ಬಂತು ಅನ್ಲಿಕ್ಕೆ ಒಂದು ಕಾರಣವನ್ನು ಕೊಡ್ತಾರೆ ಇಲ್ಲಿ ಟಿಪ್ಪಣಿಲೆಲ್ಲ. ಯಾಕೆ ಬಂತು ಅಂದ್ರೆ, ಭಕ್ತಿ ಅಂದ್ರೆ ಅದು ಜ್ಞಾನ ಮತ್ತೆ ಪ್ರೀತಿ, ಸ್ನೇಹ ಎರಡು ಮಿಶ್ರಣ ಆಗಿರುತ್ತೆ. ಅಂದ್ರೆ ದೇವರಲ್ಲಿ ಯಾಕೆ ಭಕ್ತಿ ಬರ್ಬೇಕು ಅಂದ್ರೆ, ದೇವರು ತುಂಬಾ ನಮಗಿಂತ ಶ್ರೇಷ್ಠ, ನಮಗಿಂತ ತುಂಬಾ ಉತ್ತಮ. ಅವನ್ ತರ ಯಾರು ನಮಗ್ ಸಿಗಲ್ಲ ಉಪಕಾರ ಮಾಡೋರು. ಯಾರ ಕೈ ಕೊಟ್ರು ಅವನೊಬ್ಬ ಉಪಕಾರ ಮಾಡ್ತಾನೆ ಅನ್ನುವ ಮಹಾತ್ಮ್ಯ ಬುದ್ಧಿ, ಅವನೊಬ್ನೇ ನಮ್ಮನ್ನ ನೋಡ್ಕೊಳ್ಳೋದು ಅನ್ನುವ ಮಹಿಮ ಬುದ್ಧಿ ಏನಿದೆ, ಈ ಜ್ಞಾನ ಬರ್ತಾ ಬರ್ತಾ ಅದರೊಂದು ಸ್ಪಷ್ಟತೆ ಸಿಗತ್ತೆ. ಹೌದು, ಎಲ್ರೂ ಕೈ ಕೊಡ್ತಾರ ಒಂದು ದಿವ್ಸ, ಅದು ಎಂಥ ಹತ್ರದವರೇ ಆಗ್ಲಿ, ಎಷ್ಟೇ ಹತ್ರದವರಾದ್ರೂ ಕೂಡ ಒಂದು ದಿವಸದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಕೈ ಚೆಲ್ಲಿ ಹೋಗೇ ಹೋಗ್ತಾರೆ. ಆದ್ರೂ ಆ ಸಂದರ್ಭದಲ್ಲೂ ಒಬ್ಬ ಕೈ ಬಿಡಲ್ಲ ಅಂದ್ರೆ ಅದು ದೇವರು. ಇಷ್ಟು ನಮಗೆ ಆ ಸ್ಪಷ್ಟನೆ ಸರಿಯಾಗಿ ಸಿಕ್ತು ಅಂದ್ರೆ ಖಂಡಿತ ದೇವರಲ್ಲಿ ಬರೋ ಶ್ರದ್ಧೆ ವಿಶ್ವಾಸ ಏನಿದೆ ಅದು ಎಂದಿಗೂ ಹೋಗೋದಿಲ್ಲ. ಅಂತ ಶ್ರದ್ಧೆ ವಿಶ್ವಾಸ ಅದು ಕೊನೆಗೆ ಭಕ್ತಿಯಾಗಿ ಪರಿಣಾಮ ಆಗ್ಬೇಕು. ಜ್ಞಾನ ಹೆಚ್ಚಾದಷ್ಟು ಭಕ್ತಿಗೆ ಕಾರಣ ಆಗತ್ತೆ. ಜ್ಞಾನ ಕಡಿಮೆ ಇದ್ರೆ ಭಕ್ತಿ ಬರಲ್ಲ. ನಾವು ಎಷ್ಟು ತಿಳ್ಕೊಂಡಿರ್ತೀವೋ ಅಷ್ಟರಲ್ಲೇ ಇದ್ ಬಿಟ್ರೆ ಆ ಭಕ್ತಿ ಇರಲ್ಲ, ಶ್ರದ್ಧೆ ಅಲ್ಲೇ ನಿಂತೋಗಿರತ್ತೆ. ಜ್ಞಾನ ಬಂದಷ್ಟು ದೇವರಲ್ಲಿ ಭಕ್ತಿ ಮೂಡ್ಲಿಕ್ಕೆ ಶುರು ಆಗುತ್ತೆ. ಒಮ್ಮೆ ಭಕ್ತಿ ಮೂಡಿದ ಮೇಲೆ ಅದು ಮುಳುಗದ್ಮೇಲೆ ಮುಗೀತು, ಮತ್ತೆ ಅವನು ಹೊರಗ್ ಬರಲ್ಲ. ಆ ರೀತಿ ಅದು ಅಂತ ಮುಖ್ಯವಾದ ಭಕ್ತಿ ಅವರಿಗೆ ಮೈತ್ರೇಯರ ಉಪದೇಶದಿಂದ ಬಂದಾಯ್ತು. ಎಂಥ ಸಾರ್ಥಕ ಉಪದೇಶ! ಇವ್ರು ಕೇಳಿದ ಪ್ರಶ್ನೆನೂ ಸರಿ, ಇವ್ರಿಗೇನ್ ಬೇಕೋ ಅದು ಪಡ್ಕೊಂಡು ಅವರೇನಂದ್ರೆ, ನಾನು ಉಪದೇಶ ಮಾಡಿದ್ದೀನಿ, ಇವ್ರಿಗೆ ಭಕ್ತಿ ಮೂಡ್ಸೋ ತರ ನಾ ಮಾಡಿದ ಅನ್ನೋ ತೃಪ್ತಿ ಅವ್ರಿಗೂ ಇದೆ, ಮೈತ್ರೇಯರಿಗೆ. ಹೀಗೆ ಇಲ್ಲಿಗೆ ಪ್ರಶ್ನೆಯನ್ನ ನಿಲ್ಲಿಸಾಯ್ತು. ಅಷ್ಟೊತ್ತಿಗೆ ಇಲ್ಲಿ ಹಸ್ತಿನಾಪುರಕ್ಕೆ ಅಂತ ಬಂದಿದ್ದಾರೆ ಎನ್ನುವ ಘಟನೆ ಬಂದಿದೆ. ಹಸ್ತಿನಾಪುರಕ್ಕೆ ಬಂದಾಗ ವಿದುರರನ್ನ ನೋಡ್ತಾರೆ. ನೋಡಿದಾಗ ಒಬ್ಬೊಬ್ಬರ ಭಾವನೆ ಹೇಗಿತ್ತು, ಯಾರ್ಯಾರು ಬಂದ್ರು ವಿದುರರನ್ನ ನೋಡ್ಲಿಕ್ಕೆ, ಸುದ್ದಿ ಗೊತ್ತಾಯ್ತು ವಿದುರರ ಆ ಕಡೆಯಿಂದ ಬರ್ತಾ ಇದಾರೆ ಹಸ್ತಿನಾಪುರಕ್ಕೆ ಅಂತ. ಆಗ ಇಷ್ಟೆಲ್ಲ ಜನ ತಾವು ಬಂದು ತಾವು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಆ ವಿದುರರ ಮುಂದೆ ವರ್ತನೆಯನ್ನ ಮಾಡ್ತಾರೆ. ಅದೇನು ಅಂತ ಈಗ ಮುಂದಿನ ಶ್ಲೋಕದಲ್ಲಿ ಗಮನಿಸೋಣ. 3ನೇ ಶ್ಲೋಕ. ತಂ ಬಂಧುಮಾಗತಂ ದೃಷ್ಟ್ವಾ ಧರ್ಮಪುತ್ರ ಸಹಾನುಜಃ ಧೃತರಾಷ್ಟ್ರೋ ಯುಯುತ್ಸುಶ್ಚ ಸೂತಃ ಶಾರದ್ವತಃ ಪೃಥಾ. ಗಾಂಧಾರಿ ದ್ರೌಪದಿ ಬ್ರಹ್ಮನ್ ಸುಭದ್ರಾ ಚೋತ್ತರಾ ಕೃಪಿ. ಅನ್ಯಾಶ್ಚ ಜಾಮಯಃ ಪಾಂಡೋಃ ಜ್ಞಾತಯಃ ಸಸುತಾಸ್ತ್ರಿಯಃ. ತಂ ಬಂಧುಂ, ಆ ಬಂಧು ಯಾರು? ವಿದುರರು. ವಿದುರರು ಬಂದಿದ್ ನೋಡಿ ಧರ್ಮರಾಜ ತನ್ನ ತಮ್ಮನ ಜೊತೆಗೆಲ್ಲ ತಾನು ಬಂದಿದ್ದಾನೆ. ಧರ್ಮರಾಜ, ಧರ್ಮಪುತ್ರ, ಜೊತೆಗೆ ಧೃತರಾಷ್ಟ್ರ ಇದ್ದ, ಯುಯುತ್ಸು ಅಂದ್ರೆ ಧೃತರಾಷ್ಟ್ರನ ಮಗ ಯುಯುತ್ಸು, ಹಾಗೆ ಸೂತ, ಇಲ್ಲಿ ಸೂತ ಅಂದ್ರೆ ಇಲ್ಲಿ ಸಂಜಯ, ಆ ಸಂಜಯ ಬಂದಿದ್ದಾನೆ. ಜೊತೆಗೆ ಶಾರದ್ವತ ಅಂದ್ರೆ ಕೃಪಾಚಾರ್ಯರು ಬಂದಿದ್ದಾರೆ. ಪೃಥ ಅಂದ್ರೆ ಕುಂತಿದೇವಿ ತಾನು ಬಂದಿದ್ದಾಳೆ ಅಂತ ಅದೊಂದು. ಮತ್ತೆ ಗಾಂಧಾರಿ, ದ್ರೌಪದಿ, ಸುಭದ್ರೆ, ಉತ್ತರೆ, ಮತ್ತೆ ಕೃಪಿ ದ್ರೋಣಾಚಾರ್ಯರ ಪತ್ನಿ. ಇನ್ನು ಅನ್ಯಾಶ್ಚ ಜಾಮಯ ಪಾಂಡೋಹೋ, ಜಾಮಿಗಳು ಅಂತ ಒಂದು ಶಬ್ದ ಹಾಕ್ತಾರೆ. ಜಾಮಾತ ಅಂದ್ರೆ ಅಳಿಯ ಅಂತ ಅರ್ಥ ಸಂಸ್ಕೃತದಲ್ಲಿ. ಜಾಮಾತ ಅಂತಂದ್ರೆ ಅಳಿಯ. ಜಾಮಿ ಅಂದ್ರೆ ಯಾರು ಹಾಗಾದ್ರೆ? ಸೊಸೆ ಅಂತ ಅರ್ಥ. ಜಾಮಯ, ಜಾಮಿ ಅಂತ ಸೊಸೆ ಅಂದ್ರಿಗೆ ಜಾಮಿ ಅನ್ನೋ ಶಬ್ದ ಬಳಸ್ತಾರೆ.
ಜಾಮಾತ ಅಂತ ಅಳಿಯನಿಗೆ ಬಳಸ್ತಾರೆ. ಈ ಜಾಮಯ ಅನ್ನೋದಕ್ಕೆ ಇನ್ನೊಂದು ಬಿಡಿಸಿದ ಅಲ್ಲಿ, ಒಂದು ಸೊಸೆಯರಾಯ್ತು, ಇನ್ನೊಂದು ಸ್ವಸಾರಹ ತಂಗಿ ಅಕ್ಕ, ಇವರಿಗೆಲ್ಲ ಜಾಮಿ ಅಂತ ಕರೀತಾರೆ. ಜಾಮಯ ಅಂದ್ರೆ ಬಹುವಚನ, ಅನೇಕ ಜನರು ಸೊಸೆಯಂದ್ರು ತಂಗಿಯಂದ್ರು. ಸ್ವಸಾರಹ ಸ್ನುಷಾಹ ಅಂತ ಕರೀತಾರೆ, ಇನ್ನೊಂದು ಹೆಸರು. ಸೊಸೆಯಂದ್ರಿಗೆ ಸ್ನುಷ ಅಂತ ಕರೀತಾರೆ. ಸ್ನುಷ ಅಂದ್ರೆ ಸಂಸ್ಕೃತದಲ್ಲಿ ಸೊಸೆ ಅಂತ ಅರ್ಥ. ಇವರೆಲ್ಲ ಬಂದಿದ್ದಾರೆ. ಜೊತೆಗೆ ಜ್ಞಾತಯ, ಇನ್ ಯಾರ್ಯಾರು ಬಂಧುಗಳಿದ್ದಾರೆ ಅವರು ಜೊತೆಗಿದ್ದಾರೆ. ಎಲ್ಲ ಸ್ತ್ರೀಯರು ತಮ್ಮ ಮಕ್ಕಳ ಜೊತೆಗೆ ಬಂದಿದ್ದಾರೆ. ಬೇರೆ ಅನೇಕ ಹೆಂಗಸರುಗಳು ಬಂದಿದ್ದಾರೆ. ಹೀಗೆ ಅನೇಕ ಜನರು, ಇಷ್ಟೆಲ್ಲ ವಿದುರರನ್ನು ನೋಡ್ಲಿಕ್ಕೆ ಬಂದಿದ್ದಾರೆ. ಮಹಾಜ್ಞಾನಿಗಳು ವಿದುರರು. ಅವ್ರು ಬಂದಿದ್ದಾರೆ ಅಂದ್ರೆ ತುಂಬಾ ಭಾಗ್ಯ ಅದು. ಎಲ್ರೂ ಕೂಡ ಅವರ ಬಳಿ ಹೋಗ್ತಾ ಇದ್ದಾರೆ ಅಂತ ಇದರ ವಿವರಣೆ ಬಂತಿಷ್ಟು. ಇಷ್ಟಾದ್ಮೇಲೆ ಮುಂದಕ್ಕೆ ವಿದುರರನ್ನ ಮುಂದುಕೊಳ್ಳೋದು ಹೇಗೆ, ಅವ್ರ ಮುಂದಕ್ಕೆ ಬಂದ್ರು ಇವರೆಲ್ಲ, ಬಂದವ್ರು ಏನೇನ್ ಮಾಡಿದ್ರು ಅಂತ ಅದರ ವರ್ಣನೆ ಮುಂದಿನ ಶ್ಲೋಕದಲ್ಲಿ ಮಾಡ್ತಾರೆ. 5ನೆಯ ಶ್ಲೋಕ. ಪ್ರತ್ಯುಜ್ಜಗ್ಮುಃ ಪ್ರಹರ್ಷೇಣ, ಅದು ಪ್ರತಿ ಉಜ್ಜಗ್ಮುಹು ಅಂತ ಶಬ್ದ, ಉಜ್ಜಗ್ಮುಹು ಅಂತ ಶಬ್ದ. ಪ್ರಾಣಾನ್ ತನ್ವ ಇವಾಗತಾನ್ ಅಭಿಸಂಗಮ್ಯ ವಿಧಿವತ್ ಪರಿಷ್ವಂಗಾಭಿವಂದನೈಃ ಮುಮುಚುಃ ಪ್ರೇಮ ಬಾಷ್ಪೌಘಂ ಮಿಥ ಔತ್ಕಂಠ್ಯ ಕಾತರಾಃ ರಾಜಾತಮರ್ಹಯಾನ್ಚಕ್ರೆ ಕೃತಾಸನ ಪರಿಗ್ರಹಂ. ವಿದುರರು ಬಂದ್ರು. ಆಗ ಎಲ್ರಿಗೂ ಯಾವ ರೀತಿ ಭಾವನೆ ಇತ್ತು ಅಂದ್ರೆ, ದೇಹದ ಒಳಗಡೆ ಮುಖ್ಯ ಪ್ರಾಣದೇವರು ಬಂದ್ರೆ, ಪ್ರಾಣಾನ್ ಮುಖ್ಯ ಪ್ರಾಣದೇವರು ಬಂದಾಗ ದೇಹದಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಬಹಳ ಸಂತೋಷ. ಯಾಕೆ, ಅಲ್ಲಿವರೆಗೂ ಅವ್ರ ದೇಹದಲ್ಲಿದ್ರು ಏನೂ ಆಗಲ್ಲ, ಸುಮ್ನೆ ಅವ್ರು ಇರ್ತಾರೆ, ದೇಹ ಹೇಳೋದಿಲ್ಲ, ಏನೂ ಆಗಲ್ಲ ಕೆಲಸ. ಯಾವಾಗ ಮುಖ್ಯ ಪ್ರಾಣದೇವರು ಬರ್ತಾರೋ, ಬಂದು ಕೂಡ್ಲೆ ಎಲ್ಲಾ ಇಂದ್ರಿಯಾಭಿಮಾನಿ ದೇವತೆಗಳು ಚುರುಕಾಗ್ಬಿಡ್ತಾರೆ. ಎಲ್ಲರಿಗೂ ಸಂತೋಷ, ನಮ್ಮ ಪ್ರಾಣದೇವರು ಬಂದ್ರು ದೇಹದಲ್ಲಿ ಅಂತ. ದೇಹದಲ್ಲಿ ಆ ಪ್ರಾಣ ಅಷ್ಟು ಮಹತ್ವ ಇದೆ ಆ ಪ್ರಾಣನಿಗೆ. ಆ ರೀತಿ ವಿದುರರು ಬಂದು ಕೂಡ್ಲೆ ಇವ್ರಿಗೆ ಪ್ರಾಣ, ಮುಖ್ಯ ಪ್ರಾಣದೇವರು ಬಂದ ಹಾಗೆ, ಅವರ ಮನೆಗೆ, ಅವರ ಸ್ಥಳಕ್ಕೆ ಬಂದ ಹಾಗೆ ಆಯ್ತು. ಹಸ್ತಿನಾಪುರಕ್ಕೆ ಒಳ್ಳೆ ಮುಖ್ಯ ಪ್ರಾಣ ಬರೋ ತರ ವಿದುರರು ಬಂದ ಹಾಗಾಯ್ತು. ಆ ವಿದುರರು ಬಂದದ್ದನ್ನು ನೋಡಿ ಇವರೆಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಸಂತೋಷ ಪಟ್ಟು ಎದ್ದು ಕುಣಿಯೋ ತರ ಇವರೆಲ್ಲ ಆ ರೀತಿ ಎದ್ದಿದ್ದಾರೆ, ಎಲ್ಲ ಎದುರುಗೊಂಡಿದ್ದಾರೆ ಬಹಳ ಸಂತೋಷದಿಂದ. ಅವರಿಗೆ ವಿದುರನ್ನ ನೋಡೋದು ಬಹಳ ಸಂತೋಷ. ದೊಡ್ಡ ಜ್ಞಾನಿಗಳು ಅವ್ರು ಬಂದಿದ್ದಾರೆ ಅಂತ ಬಹಳ ಸಂತೋಷದಿಂದ ಅವರ ಬಳಿ ಬಂದಿದ್ದಾರೆ. ಒಂದು ಜ್ಞಾನಿಗಳು ಅನ್ನೋದು ಹೌದು, ಇನ್ನೊಂದು ಬಂಧು ಒಂದು ಮೇಲೆ, ಸಂಬಂಧಿಕರ ಒಂದು ಮೇಲೆ ಬಹಳ ಸಂತೋಷದಿಂದ ಎಲ್ಲ ಎದುರುಗೊಂಡಿದ್ದಾರೆ. ಹೋಗಿ ಅದು ಶಾಸ್ತ್ರ ಪ್ರಕಾರವಾಗಿ ಅಂತ ಹೇಳ್ತಾರೆ. ಬಂಧುಗಳು ಬಂದ್ರೆ ಸುಮ್ನೆ ಹಾಗೆ ಹೋಗೋದಲ್ಲ, ಅವ್ರಿಗೇನು ಸತ್ಕಾರ ಗೌರವ ಏನೇನ್ ಮಾಡ್ಬೇಕೋ ಅದಕ್ಕೆ ತಕ್ಕದಾಗಿ ಸತ್ಕಾರ ಗೌರವಗಳನ್ನ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರನೇ ಇವರೆಲ್ಲ ಅಭಿಸಂಗಮ್ಯ ಅಲ್ಲಿ ಹೋಗಿ ಎದುರುಗೊಂಡಿದ್ದಾರೆ, ಸೇರಿದ್ದಾರೆ. ಸೇರಿ ಕುತೂಹಲ, ಕೌತುಕತೆ, ವಿದುರರು ಬಂದಿದಾರಲ್ಲ, ಎಷ್ಟೋ ದಿವಸಗಳಾದ್ಮೇಲೆ ಬಂದಿರುವಂತಹ ವಿದುರರು. ಔತ್ಕಂಠ್ಯ ಕಾತರ, ಬಹಳ ಉತ್ಕಂಠತೆ ಇದೆ, ಕುತೂಹಲ ಇದೆ, ಕೌತುಕತೆ, ಕಾತರ, ಅವ್ರ ಜೊತೆ ಮಾತನಾಡ್ಬೇಕು. ಅವ್ರು ಬಂದಿದ್ದಾರೆ, ಸುಮಾರು ಹೊತ್ತಾಯ್ತು ನೋಡಿ, ಸುಮಾರು ಕಾಲ ಕಳೆದು ಹೋಗಿದೆ. ಆಗ ಕೆಲವರು ಪರಸ್ಪರ ಆಲಿಂಗನ ಮಾಡ್ಕೊಳ್ತಾ ಇದಾರಂತೆ. ಪರಸ್ಪರ ಅದು ವಿದುರರ ಆಲಿಂಗನ, ಕೆಲವರು ಪರಸ್ಪರ ಇವ್ರಿವ್ರೇ ಖುಷಿಗೆ ವಿದುರರು ಬಂದಿದ್ದಾರೆ ಅಂತ ಆಲಿಂಗನ ಮಾಡ್ಕೊಂಡು ಸಂತೋಷ ಪಡ್ತಾ ಇದ್ದಾರೆ. ಜೊತೆಗೆ ಆ ವಿದುರರಿಗೆ ನಮಸ್ಕಾರವನ್ನ ಕೆಲವರು ಮಾಡ್ತಾ ಇದ್ದಾರೆ. ಕೆಲವರು ಪ್ರೇಮ ಬಾಷ್ಪೌಘಂ, ಈ ಆಲಿಂಗನ ಮಾಡೋದ್ರ ಜೊತೆಗೆ ನಮಸ್ಕಾರ ಮಾಡೋದ್ರ ಜೊತೆಗೆ ಕಣ್ಣಿನಿಂದ ಪ್ರೇಮ ಬಾಷ್ಪ, ಆನಂದ ಬಾಷ್ಪ ಸುರಿತಾ ಇದೆ. ಅದು ಒಂದಲ್ಲ ಎರಡಲ್ಲ, ಆನಂದ ಬಾಷ್ಪ ಓಘ ಅಂತಾರೆ, ಪ್ರವಾಹದ ರೀತಿ. ಅಂದ್ರೆ ಅಷ್ಟು ಸಂತೋಷ ಆಗಿದೆ. ತುಂಬಾ ಸಂತೋಷದಿಂದ ವಿದುರರು ಬಂದಿದ್ದನ್ನ ಅವರು ತಡಿಲಿಕ್ಕಾಗ್ದೇನೆ ಮುಮುಚುಹು, ಅದೆಲ್ಲ ಬಂದಿದ್ದನ್ನೆಲ್ಲ ಆನಂದ ಬಾಷ್ಪವನ್ನ ಕೆಳಕ್ಕೆ ಹಾಕ್ಬಿಟ್ಟು, ಆಗ ಧರ್ಮರಾಜ ತಾನು ಅವರಲ್ಲಿ ಆಸನದಲ್ಲಿ ಕೂಡಿಸ್ತಾನೆ. ವಿದುರರನ್ನ ಆಸನದಲ್ಲಿ ಕೂಡಿಸಿ
ಅವರಿಗೆ ಸತ್ಕಾರ ಮಾಡ್ತಾನೆ, ಒಳ್ಳೆ ಯೋಗ್ಯ ಸತ್ಕಾರ. ಅರ್ಹಯಾಂಚಕ್ರೆ ಅಂತ ಶಬ್ದ ಸಂಸ್ಕೃತದಲ್ಲಿ. ಅರ್ಹಯಾಂಚಕ್ರೆ ಅಂದ್ರೆ ಅರ್ಹತೆ ಅಂದ್ರೆ ಯೋಗ್ಯತೆ, ಹಾಗೆ ಅರ್ಹಯಾಂಚಕ್ರೆ ಅವರ ಯೋಗ್ಯತೆಗೆ ತಕ್ಕ ಸತ್ಕಾರ ಅಂತ ಅರ್ಥ. ಸತ್ಕಾರವನ್ನ ಈ ಯುಧಿಷ್ಠಿರ ತಾನು ಮಾಡ್ತಾನೆ ಅಂತ ಇಷ್ಟು ಬಂತು. ಇಲ್ಲಿ ಒಂದು ವೇದವಾಕ್ಯವನ್ನು ಕೂಡ ಒಂದು ಉದಾಹರಣೆ ಕೊಡ್ತಾರೆ. ಏನಂದ್ರೆ ತತ್ ಪ್ರಾಣೇ ಪ್ರಪನ್ನ ಉದತಿಷ್ಠತ್ ಅಂತ. ಮುಖ್ಯ ಪ್ರಾಣದೇವರು ಬಂದಾಗ ಮಾತ್ರ ದೇಹ ಎದ್ದೇಳತ್ತೆ ಅಂತ, ಇಲ್ಲ ಅಂದ್ರೆ ಅದು ಹೇಳಲ್ಲ ಅಂತ ವೇದವಾಕ್ಯ ಇದೆ. ಅಂದ್ರೆ ದೇಹ ಎದ್ದೇಳೋದು ಅಂದ್ರೆ ಇಂದ್ರಿಯಾಭಿಮಾನ ದೇವತೆಗಳೆಲ್ಲ ಸಂತೋಷದಿಂದ ಎದುರುಗೊಂಡ್ರು, ವೇಗದಿಂದ ಎದ್ರು ಅವರೆಲ್ಲ ಅಂತ. ಹಾಗೆ ಇಲ್ಲೂ ಎಲ್ಲ ಈ ಧರ್ಮರಾಜ ಮುಂತಾದವರೆಲ್ಲರೂ ಕೂಡ ಆ ಇವರು ವಿದುರರು ಬಂದಾಗ ತಕ್ಷಣ ವೇಗದಿಂದ ಅವರು ಓಡಿ ಹೋಗಿ ಅಲ್ಲಿ ಎದುರುಗೊಂಡಿದ್ದಾರೆ. ಇನ್ನೆಲ್ಲ ಮುಂದಕ್ಕೆ ನಮಗ್ ಗೊತ್ತಿರೋದೆ. ಇಲ್ಲಿ ಭಾಗವತ ತಾತ್ಪರ್ಯದಲ್ಲಿ ವೇದವಾಕ್ಯ ಕೊಟ್ಟಿದ್ದಾರೆ ಮಧ್ವಾಚಾರ್ಯರು. ತತ್ಪ್ರಾಣೆ ಪ್ರಪನ್ನೆ ಉದತಿಷ್ಠತ ಇತಿ ಶ್ರುತಿ ಅಂತ ಕೊಟ್ಟಿದ್ದಾರೆ. ಇದು ನಮಗೆ ಐತರೇಯೋಪನಿಷತ್ತಿನಲ್ಲಿ ಸಿಗತ್ತೆ. ಐತರೇಯೋಪನಿಷತ್ತಿನ ಭಾಗದಲ್ಲಿ ನಮಗೆ ಸಿಗತ್ತೆ ಈ ಮಂತ್ರ. ಇನ್ನು ಮುಂದಕ್ಕೆ ಹೋಗೋಣ. 7ನೆಯ ಶ್ಲೋಕ. ಈಗ ನಂತರ ಯುಧಿಷ್ಠಿರ ತಾನು ವಿದುರರ ಬಳಿ ಮಾತನಾಡ್ಲಿಕ್ಕೆ ಅಂತ ಪ್ರಾರಂಭವನ್ನ ಮಾಡ್ತಾನೆ. ಅದು ಹೇಗ್ ಮಾಡ್ತಾನೆ, ಅವನು ಏನು ಕೇಳ್ತಾನೆ ಅನ್ನೋ ವಿಷಯ ಮುಂದಕ್ಕೆ ಪ್ರಾರಂಭ ಆಗ್ತಾ ಇದೆ. 7ನೆಯ ಶ್ಲೋಕ. ತಂ ಭುಕ್ತವಂತಂ ಆಸೀನಂ ವಿಶ್ರಾಂತಂ ಸುಖಮಾಸನೆ ಪಾಂಡೋ ಪ್ರಶ್ರಯಾವನತೋ ರಾಜ ಪ್ರಾಹಸ್ವಾನಾಂ ಚ ಶೃಣ್ವತಾಂ. ತಂ ಭುಕ್ತವಂತಂ ಆಸೀನಂ ಅಂತ ಹೇಳಿದ್ರು. ತಂ ಭುಕ್ತವಂತಂ ಆಸೀನಂ ಅಂದ್ರೆ ಬಂದ ವಿದುರರಿಗೆ ಇವರು ಭೋಜನವನ್ನ ಹಾಕ್ಸಿದ್ರು. ಅವರು ವಿದುರರು ಬಂದವರು ಭೋಜನ, ಅವರಿಗೆ ಭಿಕ್ಷಾ ಪ್ರದಾನ, ಭೋಜನ ಏನಿದೆ ಅದನ್ನ ತಾವು ವ್ಯವಸ್ಥೆಯನ್ನ ಮಾಡಿದ್ರು. ಆಮೇಲೆ ಅವರು ವಿಶ್ರಾಂತಿಯನ್ನ ಪಡ್ಕೊಂಡಿದ್ದಾರೆ. ವಿದುರರು ಆರಾಮಾಗಿ ಸುಖವಾಗಿ ಆಸನದಲ್ಲಿ ಕೂತಿದ್ದಾರೆ. ಆಸನೆ ಸುಖಮಾಸೀನಂ. ಬಂದ ವಿದುರರಿಗೆ ಅಷ್ಟೊಂದು ತೀರ್ಥಯಾತ್ರೆ ಮಾಡಿ ತಾವು ಬಂದಿದ್ದಾರೆ. ಬಂದವ್ರಿಗೆ ಸುಮ್ನೆ ಮಾತನಾಡಿಸ್ತಾ ಇದ್ರೆ, ಬಂದವ್ರಿಗೆ ಎಲ್ಲ ಉಪಚಾರಗಳನ್ನ ಮಾಡಿ ಅವ್ರಿಗೆ ಊಟ ಹಾಕಿ ಭೋಜನವನ್ನ ಹಾಕಿ ನಂತರ ಅವರು ಶ್ರಮವನ್ನ ಪರಿಹರಿಸಿಕೊಂಡು ವಿಶ್ರಾಂತಿಯನ್ನ ಪಡೆದುಕೊಂಡು ಆಮೇಲೆ ಆರಾಮಾಗಿ ಒಂದು ಕಡೆ ಕೂತಿದ್ದಾರೆ. ಕೂತಾಗ ಆ ವಿದುರರಿಗೆ ಪ್ರಶ್ನೆಯನ್ನ ಮಾಡ್ತಾನೆ ಧರ್ಮರಾಜ. ಭಕ್ತಿಯಿಂದ ಕೇಳ್ತಾನೆ. ಅದು ಕೂಡ ಅವನ ಬಗ್ಗೆ ಹೇಳ್ತಾರೆ. ಒಬ್ಬ ರಾಜನಾಗಿ ಅವನು ಅಲ್ಲಿ ವರ್ತಿಸ್ತಾ ಇಲ್ಲ. ಪ್ರಶ್ರಯ ಅವನತಃ ಅಂತ. ಅವನತ ಅಂದ್ರೆ ಬಾಗ್ಕೊಳ್ಳೋದು. ಅದು ಯಾಕೆ ಪ್ರಶ್ರಯ? ಭಕ್ತಿ, ಶ್ರದ್ಧೆ, ಆದರ, ಗೌರವ ಆ ವಿದುರರ ಮೇಲೆ, ಅದಕ್ಕೆ ಬಗ್ಗಿದಾನೆ ಧರ್ಮರಾಜ. ಅದು ತಾನು ಒಬ್ರೇ ಹೋಗಿಲ್ಲ. ಕೆಲವು ಸಲ ಏನಾಗ್ಬಿಡತ್ತೆ, ಎಲ್ರೂ ಮುಂದೆ ನಮಸ್ಕಾರ ಮಾಡೋದು ಹೇಗೆ? ಒಬ್ಬ ರಾಜನಾಗಿ ಎಲ್ರೂ ಮುಂದೆ ಮಾಡೋದಲ್ಲ, ಏಕಾಂತ ಒಬ್ಬೊಬ್ಬರೇ ಸಿಕ್ಕದಾಗ ಹೋಗಿ ನಮಸ್ಕಾರ ಮಾಡಿ ಬಂದ್ಬಿಡೋದು. ಯಾಕೆ? ಯಾವಾಗ ಯಾರಿಗೂ ಗೊತ್ತಾಗಲ್ಲ ಅಂತ, ಇಲ್ಲ ಅವಮಾನ ಅಂತ. ಆತರ ಏನಿಲ್ಲ. ಧರ್ಮರಾಜ ತಾನು ಎಲ್ರೂ ಮುಂದೆ ತನ್ನ ಜನರು ಸ್ವಾನಾಂ ಶೃಣ್ವತಾಂ, ತನ್ನವರೆಲ್ಲ ಅಲ್ಲಿ ಇದ್ದಾರೆ, ಪೂರ್ತಿ ಸುತ್ತಲೂ ನೆರವೇರಿದ್ದಾರೆ, ಎಲ್ರು ಕೂಡ ಅಲ್ಲಿ ಇದ್ದಾರೆ. ಎಲ್ರು ಇದ್ದಾಗ್ಲೇ ಹೋಗಿ ವಿದುರರಿಗೆ ಒಬ್ಬ ರಾಜನಾಗಿ ತಾನು ಹೋಗಿ ನಮಸ್ಕಾರ ಮಾಡ್ತಾನೆ. ಒಬ್ಬ ರಾಜನಾದವನೇ ಹೀಗ್ ಮಾಡ್ತಾನೆ ಅಂದ್ರೆ ಮಿಕ್ಕಿದವ್ರ ಕಥೆ. ಆ ರೀತಿ ಎಲ್ಲರೂ ಇದ್ದಾಗಲೇ ತಾನು ಹೋಗಿ ಭಕ್ತಿಯಿಂದ ಎಲ್ಲರ ಮುಂದೆ ತಾನು ನಮಸ್ಕಾರ ಮಾಡಿ ಅವನು ಕೇಳ್ಬೇಕು ಅಂತ ಎಲ್ರು ಕೇಳ್ತಾ ಇದ್ದಾರೆ. ಅಂದ್ರೆ ಈ ಮಾತುಗಳನ್ನ ಧರ್ಮರಾಜ ಏನ್ ಮಾಡ್ತಾ ಇದ್ದಾನೆ ಅದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಅಲ್ಲಿ ಪರಸ್ಪರ ಮಾತನಾಡ್ಕೊಂಡು ಕೇಳ್ತಾ ಇದ್ದಾರೆ. ಇನ್ನು ಮುಂದೆ ಏನಾಗುತ್ತೆ ಸಂಭಾಷಣೆ, ವಿದುರರು ಏನ್ ಹೇಳ್ತಾರೆ ಅನ್ನೋದನ್ನ ಎಲ್ಲ ಕೇಳಲಿಕ್ಕೆ ತಯಾರಿದ್ದಾರೆ. ಅಷ್ಟೊತ್ತಿಗೆ ಯುಧಿಷ್ಠಿರ ತಾನು ಒಂದು ಮಾತನ್ನ ನೆನಪಿಸ್ಕೊಳ್ತಾನೆ. ಏನ್ ಮಾತನ್ನ ನೆನಪಿಸ್ಕೊಳ್ತಾನೆ ಆ ವಿದುರರ ಬಳಿ ಅನ್ನೋದನ್ನ ನಾವು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀವನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಅರ್ಪಣ. ನಮಸ್ಕಾರ. ಇಲ್ಲಿ ಒಂದು 7ನೇ ಒಂದ್ ನಿಮಿಷ 7ನೇ ಶ್ಲೋಕದಲ್ಲಿ ಇಲ್ಲಿ ಪಾಂಡು ಅಂತ ಒಂದು ಸೇರ್ಕೊಂಡಿದೆ.
ಈ ಪಾಂಡವನೊಬ್ಬನು ತಕ್ಕೊಳ್ಳಿ, ಆ ಪದ ಇಲ್ಲ, ಹಾ ಹಾ ಕೇವಲ ಪ್ರಶ್ರಯಾವನತೋ ರಾಜ ಹಾ ಅಂತ ಹಾ ಹಾ ಮಾಡ್ಕೊಳ್ಳಿ. ಹೌದು. ಯಾಕಂದ್ರೆ ಇದು PDF ನಲ್ಲಿ ಹಾಕಿದ್ದಾರೆ, ಅದು ಬೇಡ. ಇದರೊಳಗ ಶ್ಲೋಕದೊಳಗ ಪಾಂಡು ಇಲ್ಲ. ಇಲ್ಲ, ಅದು ಇಲ್ಲಿ ಬಂದ್ಬಿಟ್ಟಿದೆ, ಅದು ಬೇಡ. ಹಾ ಧನ್ಯವಾದಗಳು ಗುರು. ನಮಸ್ಕಾರ. ಧನ್ಯವಾದ. ನಮಸ್ಕಾರ. ಇದು ಎಣ ಸಂಧಿ ಆಗಿದ್ರೆ ಪ್ರತಿ ಆಜಗ್ಮು, ಹೌದು ಹೌದು. ಪ್ರತಿ ಮತ್ತು ನಾಳೆ ಪಾಠ ಇದೆಯಾ? ನಾಳೆ ಪಾಠ ಇದೆ. ಏನ್ ಗುರುಗಳೇ? ನಾಳೆ ಪಾಠ ಇದೆ. ಪ್ರತಿ ಮತ್ತು ಆಜಗ್ಮು. ನಮಸ್ಕಾರ ಗುರುಗಳೇ. ಪ್ರತಿ ಮತ್ತು ಆಜಗ್ಮೂಲ. ಹೌದು ಹೌದು. ಓಕೆ, ಎಣ ಸಂಧಿ ಆಯ್ತು. ಓಕೆ, ಸರಿ ಸರಿ. ನಮಸ್ಕಾರ, ಧನ್ಯವಾದಗಳು ಗುರುಗಳೇ. Your Lordship, PGD 2012.
both the building and our have a member version up on that building. For something like this is happening in this great for one good place for now it almost ನಾಗನಾಥ್ ಅವರು ಆಡಿಯೋ ಆಫ್ ಮಾಡ್ಕೊಳ್ಳಿ. ಆಚಾರ್ಯರು ಬಂದಿಲ್ವಾ ಇನ್ನ?